ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಮೊನ್ನೆ ಒಂದಿನ ನಾನೇನೋ ಅಡುಗೆ ಮಾಡುವಾಗ ಅಡುಗೆ ಕಟ್ಟೆ ಮೇಲೆ ಒಂದು ಹೀಗೆ ಸೈಡಲ್ಲಿ ಏನೋ ಕಟ್ಟಿಟ್ಟಿದ್ದೇನೆ ಅಂತ ತೋರಿಸಿದೆ ಅಲ್ವಾ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಅಂತ. ಅದೇನಂತ ಇವತ್ತು ರಿವೀಲ್ ಮಾಡುವ ಸಮಯ. ಸೊ ಮೊಸರೆಲ್ಲ ಜಾಸ್ತಿ ಇತ್ತು, ಹಾಗೆ ಕೆಲವೊಂದು ಸಲ ಮೊಸರು ಕಮ್ಮಿ ತಿಂತೇವೆ, ಒಂದೊಂದು ಸಲ ಉಳಿದು ಬಿಡತ್ತೆ, ಹೀಗೆಲ್ಲ ಆಗುತ್ತೆ ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ. ಹಾಗಾಗಿ ಆ ಟೈಮಲ್ಲಿ ಒಂದು ಸ್ವೀಟ್ ಮಾಡೋಣ. ಈ ಸೋಸುವ ಒಂದು ಇದಿದೆ ಅಲ್ವಾ, ಜಾಲಿ, ಅದರ ಮೇಲೆ ಹೀಗೆ ಬಟ್ಟೆ ಹಾಕಿಬಿಟ್ಟು ಈ ಮೊಸರನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಸೋಸೋಕ್ಕಿಟ್ಟು ಬಿಡಬೇಕಾಯ್ತಾ. ಇದ್ದ ಬದ್ದ ಎಲ್ಲ ಮೊಸರುಗಳನ್ನು ಕೂಡ ಖಾಲಿ ಮಾಡ್ತಾ ಇದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ, ಒಮ್ಮೊಮ್ಮೆ 1 ಗಂಟೆ ಹಿಡಿಯುತ್ತೆ. ಮೊಸರು ಎಷ್ಟಿದೆ ಅದರ ಮೇಲೆ ಡಿಪೆಂಡು. ಅದನ್ನು ಹೀಗೆ ನೀರು ಇಳಿಯೋಕ್ಕೆ ಬಿಟ್ಟುಬಿಡಬೇಕು, ಸೋಸಬೇಕು. ನೀರೆಲ್ಲ ಕೆಳಗೆ ಒಂದು ಪಾತ್ರೆ ಇಟ್ಟಿರ್ತೇವಲ್ಲ, ಅದರೆಲ್ಲ ಸ್ಟಾಕ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಬೇಕಂತ ನೆಕ್ಸ್ಟ್ ಹೇಳ್ತೇನೆ. ಸದ್ಯಕ್ಕೆ ಇದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೇನೆ. ಈ ಚಪಾತಿ ಮಾಡಿದ್ದೆ, ಆಮೇಲೆ ಮಧ್ಯಾಹ್ನ ಮಾವಿನ ಹಣ್ಣೇನಿದೆ ಅದರ ಸಾಸಿವೆ ಮತ್ತು ಟೊಮೆಟೊ ಸಾರು ಮಾಡೋದನ್ನು ತೋರಿಸಿದ್ದೇನೆ. ಹಾಗೆ ಸಂಜೆ ತಿಂಡಿ ಆಗಬೇಕಲ್ವ ಏನಾದರೂ. ಹಾಗೆ ನಾವು ಟೀ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೇವೆ ಮಧ್ಯಾಹ್ನ ಮೇಲೆ, ಯಾಕಂದರೆ ಡೈಲಿ ಟೀ ಕುಡಿತಿದ್ವಿ, ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಅಂತ ಟೀ ಕುಡಿತಿದ್ವಿ. ಹಾಗೆ ಅದೆಲ್ಲ ಬಿಟ್ಬಿಟ್ಟಿದ್ದೇವೆ. ಟೀ ತುಂಬ ಸಲ ಕುಡಿಯೋದು ಒಳ್ಳೆಯದಲ್ಲ, ಟೀ ಕಾಫಿ ಎಲ್ಲ ಸ್ವಲ್ಪ ಲಿಮಿಟ್ ಇರಲಿ ಅಂತ. ಹಾಗೆ ಸಂಜೆ ನಾವು ಅರಿಶಿನ ಬಿಸಿನೀರು ಅಂತ ಮಾಡ್ತೇನೆ, ಅಂದರೆ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಏನಾರು ಹಾಕಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಬೆರೆಸಿ ಹಾಲಿಗೆ 3/4 ಲೋಟ ನೀರಾದರೆ ಸ್ವಲ್ಪ 1/4 ಲೋಟ ನೀರನ್ನು ಮುಕ್ಕಾಲು ಲೋಟ ಹಾಲಿಗೆ 1/4 ಲೋಟ ನೀರು ಬೆರೆಸಿ, ಹಾಗೆ ತುಂಬ ದಪ್ಪನೂ ಅಲ್ಲ ತೆಳು ಅಲ್ಲ, ಹಾಗೆ ಮಾಡಿಕೊಂಡು ಕಾಯಿಸಿ ಅದನ್ನೆಲ್ಲ ಚಿಟಿಕೆ ಹಾಕಿ ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ. ಅದನ್ನು ಮಾಡ್ತೇನೆ. ಆಮೇಲೆ ತಿನ್ನೋಕ್ಕೇನು ಏನಾರು ಬೇಕಲ್ವ ಮಕ್ಕಳಿಗೆ. ನನಗೇನು ಹಸಿವಾಗಲ್ಲ, ನಾನು ಏನಾದ್ರು ಬಿಸಿ ಬಿಸಿ ಕುಡಿದು ಮುಗಿಸ್ಬಿಡ್ತೇನೆ. ಹಾಗೆ ಅಮ್ಮನಿಗೆ ಹಸಿವಾದರೆ ಕೊಡ್ತೇನೆ, ಇಲ್ಲದಿದ್ದರೆ ಬೇಡ ಅಂತ ಅಮ್ಮ ಹೇಳಿದರೆ ಹಣ್ಣೇನಾದ್ರು ತಿನ್ಕೋತಾರೆ. ಆದರೆ ಈ ಅರಿಶಿಣದ ಹಾಲೇನಿದೆ ಅದು ಕೊಡ್ತೇನೆ, ಜೀವಕ್ಕೆ ಒಳ್ಳೆಯದಲ್ವ. ಸೊ ತಿಂಡಿಗೆ ಏನಂತ ತೋರಿಸ್ತೇನೆ. ಇದನ್ನು ಮಾಡಿಟ್ಟಿದ್ದೇನೆ ಚೂಡುವ, ಈಗ ಇಷ್ಟು ಖಾಲಿಯಾಗಿದೆ. ಹಾಗೆ ಅವಲಕ್ಕಿದು ಅವತ್ತು ತೋರಿಸಿದೆಲ್ಲ ನಾನು, ಚೂಡ ಏನಾದ್ರು ಹೇಳ್ತಾರೆ, ಅದನ್ನು ಮಾಡಿಡ್ತೇವೆ ನಾವಂದರೆ. ಮಾಡಿಟ್ಟರೆ ಅದೊಂದು ನಿಮಗೆ ಒಂದು 4-5 ದಿನ ಆಗುತ್ತೆ. ಟೀ ಜೊತೆಗೆ ಏನು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಅದನ್ನು ಹೀಗೆ ಒಂದು ಚೂರು ತಿಂತ ಟೀ ಕಾಫಿ ಕುಡಿಯೋದು, ಏನಾದ್ರು ಕಷಾಯ ಕುಡಿಯೋದು ಏನಾರು ಮಾಡ್ಬೋದು. ಹಸಿವಾಗೋ ಟೈಮಿಗೆ, ಸಂಜೆ ಟೈಮಿಗೆ ಸ್ವಲ್ಪ ಲೈಟಾಗಿ ತಿಂದರೆ ಒಳ್ಳೆಯದು. ಹಾಗೆ ಇದನ್ನು ಮಾಡಿಟ್ಟಿದ್ದೇನೆ, ಇದಿದೆ. ಹಾಗೆ ಈಗ ಫ್ರಿಜ್ಜಲ್ಲಿ ಸ್ವಲ್ಪ ಮೊಸರಿದೆ, ಗಟ್ಟಿ ಮೊಸರು, ಅದನ್ನು ನಾನು ಇದು ಮಾಡಿಟ್ಟಿದ್ದೆ. ಸ್ವಲ್ಪ ನೀರೆಲ್ಲ ತೆಗೆದು ಸೋಸಿ ಆ ಗಟ್ಟಿ ಏನಿರುತ್ತೆ ಅದನ್ನು ಒಂದು ಬಟ್ಟೆಗೆ ಹಾಕಿ ಕಟ್ಟಿಟ್ಟಿದ್ದೆ. ಅದು ಗಟ್ಟಿಯಾಗಿ ಚೆನ್ನಾಗಾಗಿದೆ, ಕ್ರೀಮ್ ಥರ. ಅದನ್ನು ಒಂದು ಸ್ವೀಟ್ ಮಾಡಿ ತೋರಿಸ್ತೇನೆ. ಈಗ ಅದನ್ನು ಮಾಡಲೇಬೇಕು, ಯಾಕಂದರೆ ತುಂಬ ದಿನ ಇಡೋಕ್ಕಾಗಲ್ಲ. ನಿನ್ನೆ ಮಾಡಿಟ್ಟಿದ್ದೆ, ಈಗ ನಾನು ತೋರಿಸ್ತೇನೆ ಅದನ್ನು ಹೇಗೆ ಮಾಡೋದಂತ. ಓಕೆನಾ? ಸೊ ನೋಡ್ತೇವೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು, ಹಾಗೆ ತುಂಬ ಕ್ರೀಮಿ ಟೆಕ್ಸ್ಚರ್ ಇದೆ, ನೋಡಿದ್ರಾ? ಹಾಗೆ ಇದನ್ನು ಈಗ ನಾನು ಒಂದು ಸ್ವೀಟ್ ಮಾಡಿ ತೋರಿಸ್ತೇನೆ. ತುಂಬ ಸಿಂಪಲ್ಲು, ಈಸಿ ಪ್ರೊಸೀಜರು. ಒಗ್ಗರಣೆ ಸೌಟು ತಗೊಳ್ಳೋದ, ಇದಕ್ಕೆ ತುಪ್ಪ ಹಾಕದ, ಆಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ಳೋದ, ಅಂದರೆ ಫ್ರೈ ಮಾಡೋದ, ಆಮೇಲೆ ಮೊಸರಿಗೆ ಹಾಕಿ ಬಿಡೋದು. ಆ ಮೊಸರಿಗೆ ಸ್ವಲ್ಪ ಏಲಕ್ಕಿ ಉದುರಿಸೋದು, ಸಕ್ಕರೆ ಹಾಕೋದು, ಮಿಕ್ಸ್ ಮಾಡೋದು, ತಿನ್ನೋದು, ಅಷ್ಟೇ. ಈಸಿ ಅಂದರೆ ಈಸಿ. ಹಾಗೆ ನೋಡಿ, ಮೊಸರು ಈ ರೀತಿಯಾಗಿದೆ, ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಲ್ವಾ? ಸೇಮ್ ಐಸ್ ಕ್ರೀಮ್ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಮಾಡಿದ ಮೇಲೆ ಉಂಟಲ್ಲ, ಸೇಮ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮೇ. ಮೊಸರು ತುಂಬ ಹುಳಿ ಇದ್ದರೆ ಸರಿ ಹೋಗೋದಿಲ್ಲ, ಸುಮಾರಾಗಿ ಇರಬೇಕಾಯ್ತಾ, ಸ್ವಲ್ಪ ಸಪ್ಪೆ. ನಾನು 3 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸಕ್ಕರೆ ಹೇಗೆ ಸಿಹಿ ಆಗಬೇಕಲ್ವ, ಅದು ಸ್ವೀಟ್ ಅಲ್ವಾ ಎಷ್ಟಂದರೂ. ಈಗ ಏಲಕ್ಕಿ ಹಾಕುವ ಸಮಯ. ನಾವು ಏಲಕ್ಕಿ ಪೌಡರನ್ನು ಮಾಡಿಟ್ಕೋತೇವೆ,
ಯಾವಾಗಲೂ ಕೂಡ. ಯಾಕಂದರೆ ಕೆಲವೊಂದು ಡಿಶ್ಗಳಿಗೆ ಏಲಕ್ಕಿ ಪೌಡರೇ ಬೇಕಾಗತ್ತೆ ಸ್ವೀಟ್ಗಳಿಗೆ. ಹಾಗಾಗಿ ನೋಡಿ, ಈಗ ಇಡೀ ಏಲಕ್ಕಿಗಿಂತ ಪೌಡರೇ ಸರಿಯಾಗತ್ತಲ್ವ ಇಂಥದಕ್ಕೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಪೌಡರನ್ನು ಮಾಡಿಟ್ಕೊಳ್ಳಿ. ಇದು ಒಂದು ಚಿಟಿಕೆ ಹಾಕ್ತಾಯಿದ್ದೇನೆ ನೋಡಿ. ಹಾಗೆ ಅರ್ಜೆಂಟಾಗಿ ಹೀಗೆಲ್ಲ ಏನಾದ್ರು ಸ್ವೀಟ್ ಮಾಡೋದಿದ್ದರೆ ಫಟಾಫಟ್ ಪೌಡರನ್ನು ಹಾಕಿದ್ರಾಯ್ತು, ಮಾಡಿದ್ರಾಯ್ತಲ್ವಾ. ಹಾಗೆ ಈಗ ಫೈನಲ್ಲಾಗಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಸಾಕಾಗುತ್ತೆ. ಈ ಸ್ವೀಟ್ ಏನಿದೆ ತುಂಬಾ ಈಸಿಯಾದ ಫಟಾಫಟ್ ರೆಡಿ ಆಗುವ ಒಂದು ಸ್ವೀಟು. ಯಾರಾದರೂ ನೆಂಟರು ಬಂದರೂ ಕೂಡ ಫಟಾಫಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಮೊಸರನ್ನು ಹಾಗೆ ಇಟ್ಬಿಟ್ರೂ ಸಾಕು. ಕ್ರೀಮಿ ಟೆಕ್ಸ್ಚರ್ ಬಂದ್ಬಿಡುತ್ತೆ ಸೋಸಿದ ಕೂಡಲೇ. ಸೊ ಫೈನಲಿ ಇದನ್ನು ಹಾಕಿಬಿಟ್ರೆ, ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸ್ವೀಟ್ ರೆಡಿ ಆಯಿತು. ಶ್ರೀಖಂಡ ಅಂತ ಇದರ ಹೆಸರು. ಮೊಸರಿನಲ್ಲೇ ಮಾಡುವಂಥದ್ದು. ನಮ್ಮ ಅಮ್ಮನ ಮನೆಯಲ್ಲಿ ಮೊದಲಿಂದ ಅಮ್ಮ ಮಾಡ್ತಿದ್ರು. ನಾವೆಲ್ಲ ಚಿಕ್ಕವರಿರುವಾಗ ತುಂಬ ಖುಷಿಯಾಗ್ತಿತ್ತು ನಮಗೆ. ಮತ್ತು ಆಗ ಫ್ರಿಜ್ ಇರಲಿಲ್ಲ, ಈಗ ಫ್ರಿಜ್ ಉಂಟಲ್ವ. ಹಾಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ, 1 ಗಂಟೆ ಸೇಮ್ ಐಸ್ ಕ್ರೀಮ್ ಥರ ಆಗುತ್ತೆ. ಹಾಗೆ ನಮ್ಮ ಮನೆಗೆ 2 ಹೆಣ್ಮಕ್ಳು ಬರ್ತಾರಲ್ವ ಯಾವಾಗಲೂ. ಲಾಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೇನಲ್ವ, ಅವರಿಗೂ ಕೂಡ ಕೊಟ್ಟೆ. ಹಾಗೆ ಆಂಟಿ ಇದು ಸೇಮ್ ಐಸ್ ಕ್ರೀಮ್ ಥರನೇ ಆಗುತ್ತಲ್ವ ಅಂತ ಹೇಳ್ಕೊಂಡು ತಿಂದರು. ಹಾಗೆ ಗೇರು ಬೀಜ, ಗೋಡಂಬಿ ಮತ್ತು ಏಲಕ್ಕಿ ಪೌಡ್ರೆಲ್ಲ ಸೇರಿಕೊಂಡು ಸಖತ್ತಾಗಿರುತ್ತೆ. ಇನ್ಯಾಕೆ ತಡ, ನಾನು ಸ್ವಲ್ಪ ಟೇಸ್ಟ್ ನೋಡೇ ಬಿಡ್ತೀನಿ. ಸಖತ್ತಾಗಿದೆ ಆಯಿತಾ, ಸೂಪರಾಗಿದೆ. ನೀವು ಖಂಡಿತ ಮಾಡ್ಕೊಂಡು ತಿನ್ನಿ ಇದನ್ನು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಈ ಸ್ವೀಟ್ ಗೊತ್ತಿಲ್ಲ ಅವರು ಮಾಡ್ಕೊಂಡು ತಿಂದೆ. ಪದೇ ಪದೇ ಮೊಸರು ಇದ್ದಾಗೆಲ್ಲ ಇದೇ ಕೆಲಸ ಮಾಡ್ತೀರಾ ನೀವು, ಇದೇ ಸ್ವೀಟ್ ಮಾಡ್ಕೊಂಡು ತಿಂತೀರಾ. ಸೊ ಇವತ್ತಿನ ಸ್ವೀಟ್ ಶ್ರೀಖಂಡ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಯಾರೆಲ್ಲ ಇದನ್ನು ಮಾಡ್ಕೊಂಡು ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ನೆನಪಲ್ಲಿ. ಎಲ್ಲರಿಗೂ ಶೇರ್ ಮಾಡಿ. ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.